ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಇವತ್ತು ಶಿಲಾಂಧ್ರ ರೆಸಾರ್ಟಿಗೆ ಹೋಗ್ತಿದ್ದೀವಿ. ಇವತ್ತು ಅಲ್ಲಿ ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮಂದು ಬರ್ಡೇ ಸೆಲೆಬ್ರೇಷನ್ ಇದೆ, 60ನೇ ವರ್ಷದ್ದು. ಅವ್ರ ಮಕ್ಕಳು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಸೊ ಸರ್ಪ್ರೈಸಾಗಿ ಎಲ್ಲರೂ ಕರೆದಿದ್ದಾರೆ, ಫ್ಯಾಮಿಲಿ ಎಲ್ಲರೂ. ಅಲ್ಲಿಗೆ ಹೋಗ್ತಿದ್ದೀವಿ. ಆ ರೆಸಾರ್ಟ್ ಲೊಕೇಟ್ ಆಗಿರೋದು ರಾಮನಗರ ಹತ್ರ, ಬ್ಯಾಂಗ್ಳೂರಿಂದ ಅರೌಂಡ್ 57 ಕಿಲೋಮೀಟರ್ ಆಗಬಹುದು. ರೆಸಾರ್ಟಲ್ಲಿ ನಮಗೆ ಚೆಕ್ ಇನ್ 9:30, ಚೆಕ್ಔಟ್ 8:30. ಲಂಚ್ ಮತ್ತು ಡಿನ್ನರ್ ಇರುತ್ತೆ, ಬೆಳಿಗ್ಗೆ ತಿಂಡಿ ಇರೋಲ್ಲ. ಅದಕ್ಕೆ ನಾವು ಬ್ಯಾಂಗ್ಳೂರ್ ಟು ರಾಮನಗರ ಹೋಗಬೇಕಾದ್ರೆ ಮಧ್ಯ ಬಿಡದಿಯಲ್ಲಿ ಬಿಡದಿ ಸ್ಪೆಷಲ್ ತಟ್ಟೆ ಇಡ್ಲಿನ ತಿನ್ಕೊಂಡು ಹೊರಟ್ವಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಫೈನಲಿ ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟ್ ಎಂಟ್ರೆನ್ಸ್ ರೈಟ್ ಸೈಡ್ ಪಾರ್ಕಿಂಗ್ ಏರಿಯಾ ಹತ್ರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಬರ್ಡೇಗಳಿಗೋಸ್ಕರ. ಎಲ್ಲ ಫ್ಯಾಮಿಲಿಯರು ಆಲ್ರೆಡಿ ಬಂದಿದ್ದಾರೆ, ಬಂದು ಬರ್ಡೇಗಳಿಗೋಸ್ಕರ ವೆಯ್ಟಿಂಗ್. ಇಲ್ಲಿ ಬರ್ತಿದ್ದಾರೆ ನೋಡಿ, ಇವರೇ ಬರ್ಡೇ ಗರ್ಲ್. ಎಲ್ರೂ ನೋಡಿ ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ಎಲ್ಲರೂ ಸರ್ಪ್ರೈಸ್ ಆಗಿ ಬಂದು ಸರ್ಪ್ರೈಸ್ ಕೊಡ್ತಿರೋದು ಅವರಿಗೆ. ಕಣ್ಣಲ್ಲಿ ಫುಲ್ ನೀರು ತುಂಬಿಕೊಂಡಿದ್ರು. ನೋಡಿ, ಇದೇ ನಾವು ಬಂದಿರೋ ಅಂತಹ ಶಿಲಾಂಧರ ಕ್ರೀಡಾ ಮತ್ತು ಕಲಾಗ್ರಾಮ ರೆಸಾರ್ಟ್. ಇದು ಹೆಸರು ಹೇಗಿದೆಯೋ ಹಾಗೆ ಶಿಲೆಗಳ ಮೇಲೆ ಕೆತ್ತನೆಗಳನ್ನ ಮಾಡಿದ್ದಾರೆ. ಇದು ರೆಸಾರ್ಟ್ನ ಎಂಟ್ರೆನ್ಸ್ ಈ ಥರ ಇದೆ. ಇದು ರಿಸೆಪ್ಷನ್ನು. ಅಲ್ಲಿ ಏನೇನು ಕ್ರೀಡೆ ಐತೆ, ಅದರಲ್ಲಿ ಏನೇನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳಿದ್ದಾವೆ ಎಲ್ಲನೂ ಬರೆದಿದ್ದಾರೆ. ಅಲ್ಲಿ ಬೇಕಿದ್ದರೆ ನೀವು ನೋಡ್ಕೋಬೋದು. ಇದು ರಿಸೆಪ್ಷನಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಅಂತ ಇಲ್ಲಿ ಎಲ್ಲರೂ ಕೂತಿದ್ದಾರೆ. ನಾವಿಲ್ಲಿ ಫೋಟೋಸ್ಗಳನ್ನ ತಗೊಂಡು ಒಳಗಡೆ ಹೊರಟ್ವಿ ಎಲ್ರೂ. ನಾವಿಲ್ಲಿ ಹೋಗ್ತಿರೋದು 50 to 55 ಮೆಂಬರ್ಸ್ ಇದ್ದಾರೆ. ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಈ ರೆಸಾರ್ಟ್ ಒಳಗಡೆ ಹೋಗ್ಬೇಕಿದ್ರೆ ಕಲ್ಲು ಒಳಗಡೆ ಕೊರೆದಿರೋ ಥರ ಇದೆ. ಕಲ್ಲಲ್ಲೇ ಕೊರೆದಿರ್ಬೋದು ಅನಿಸುತ್ತೆ, ನನ್ನ ಇಷ್ಟ ಇದನ್ನು. ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ ಈಗ, ನೋಡೋಣ ಹೇಗಿರುತ್ತೆ. ಒಳಗಡೆ ಹೋದ್ಮೇಲೆ ಎಲ್ರಿಗೂ ಆ ಶಿಲಾಂಧ್ರ ರೆಸಾರ್ಟ್ದು ಬ್ಯಾಂಡ್ ಹಾಕ್ತಾರೆ ಕೈಗೆ, ಅದನ್ನು ಹಾಕಿಸ್ಕೊಂಡು ಎಲ್ಲರೂ ಹೊರಟ್ವಿ. ಎಂಟ್ರೆನ್ಸಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದಾರೆ, ಪೈನಾಪಲ್ದು. ಎಲ್ಲರೂ ತಗೊಂಡು ಕುಡಿದು ಹೊರಗಡೆ ಆಟ ಆಡೋಣ ಅಂತ ಹೊರಟ್ವಿ. ಅಲ್ಲಿ ಜೋಕಾಲಿನ ಆಡಿಕೊಂಡು ಎಲ್ಲರೂ ನನ್ನ ಮಗ ಆಲ್ರೆಡಿ ಬಂದು ಆಟ ಆಡ್ತಾ ಇದ್ದಾನೆ. ಮಕ್ಳಿಗೂ ಸಹ ಆಟ ಆಡೋದಕ್ಕೆ ಪ್ಲೇ ಐಟಮ್ಸ್ಗಳಿದ್ದಾವೆ, ಅವರು ಸಹ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನನ್ನ ಮಗ ಇವರೆಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ನೆಕ್ಸ್ಟು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೋದ್ವಿ.
ಲಿಕ್ಕಿದು ಬರ್ಡೇ ಇವತ್ತೇ ಇತ್ತು. ಅನಿಶ್ತು ಆಲ್ರೆಡಿ ಮುಗ್ದಿತ್ತು ಬರ್ಡೇ, ಹಾಗಾಗಿ ಇಬ್ರದ್ದು ಕೇಕ್ ಕಟ್ ಮಾಡಿಸ್ತಿದ್ದಾರೆ ಇಲ್ಲಿ. ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಫೋಟೋ ಗಿಟೋ ಎಲ್ಲ ತಗೊಂಡು ಆ್ಯಕ್ಟಿವಿಟೀಸ್ ಆಡೋಣ ಅಂತ ಬಂದ್ವಿ ಎಲ್ಲರೂ. ಬಾಯ್ಸ್ ಎಲ್ಲ ಕ್ರಿಕೆಟು ವಾಲಿಬಾಲ್ ಆಡೋಕ್ಕೆ ಅಂತ ಹೋದರು. ನಾವು ಔಟ್ಡೋರ್ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಇಲ್ಲಿ ಪೇ ಮಾಡ್ತಾಯಿದ್ದೀವಿ. ಇಲ್ಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲಕ್ಕೂ ಪೇ ಮಾಡಬೇಕು. ನಾವು ಪೇ ಮಾಡಿದ್ದು 360. 360ಗೆ 8 ಪಾಯಿಂಟ್ಸ್ ಕೊಡ್ತಾರೆ. 5 ಪಾಯಿಂಟ್ಸು ಜಿಪ್ ಲೈನ್ಗೆ ಇರುತ್ತೆ. ಇನ್ನು 3 ಪಾಯಿಂಟ್ಸ್ ಇರುತ್ತೆ. ಆ 3 ಪಾಯಿಂಟ್ಸಲ್ಲಿ 2 ಪಾಯಿಂಟ್ಸು ಬುಲ್ ರೈಡ್ ಇರುತ್ತೆ. ಇನ್ನೊಂದು ಪಾಯಿಂಟ್ಸು ಯಾವ ಗೇಮ್ ಆದರೂ ಆಡ್ಬೋದು. ಇನ್ನೊಂದು ಪಾಯಿಂಟ್ಸಲ್ಲಿ ನಾವಿವಾಗ ಜಿಪ್ ಲೈನ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಜಿಪ್ ಲೈನ್ ಆದಮೇಲೆ ಬುಲ್ ರೈಡ್ ಆಡೋಣ ಅಂತ ಬಂದ್ವಿ. ಬುಲ್ ರೈಡ್ ಆಡಿ ಇನ್ನೂ ಒಂದು ಪಾಯಿಂಟ್ಸ್ ಇತ್ತು, ಆದರೆ ಅದನ್ನು ಆಡಲಿಲ್ಲ. ಬುಲ್ ರೈಡ್ ಆಡೇ ಸುಸ್ತಾಗೋಯಿತು. ನೆಕ್ಸ್ಟ್ ಊಟ ಮಾಡೋಣ ಅಂತ ಹೋದ್ವಿ. ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಇರುತ್ತೆ. ವೆಜ್ ಸಪ್ರೇಟ್ ಇರುತ್ತೆ, ನಾನ್ ವೆಜ್ಜು ಸಪ್ರೇಟ್ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿಸ್ಕೊಂಡು ತಿನ್ಬೋದು. ಅನ್ಲಿಮಿಟೆಡ್ ಇರುತ್ತೆ ಇದು. ಇಂಡೋರ್ ಗೇಮ್ಗೆಲ್ಲ ಫ್ರೀ ಇರುತ್ತೆ, ಔಟ್ಡೋರ್ ಗೇಮ್ಗೆಲ್ಲ ಪೇ ಮಾಡಬೇಕು ನಾವು. ಊಟ ಎಲ್ಲ ಮುಗಿಸ್ಕೊಂಡು ಆಟಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಕಾಫಿ ಟೀಗೆ. ಅಲ್ಲಿ ಸ್ನ್ಯಾಕ್ಸು ಸಹ ಇತ್ತು, ಬಜ್ಜಿ ಕೊಟ್ಟಿದ್ದರು, ಅದನ್ನು ತಿನ್ಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ವ್ಯೂ ಪಾಯಿಂಟ್ ಹತ್ರ. ವ್ಯೂ ಪಾಯಿಂಟು ಸಹ ಚೆನ್ನಾಗಿತ್ತು. ಇಲ್ಲಿ ಎಲ್ಲರೂ ಸಹ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಇಲ್ಲಿ ಪಂಪ, ರನ್ನ, ಪೊನ್ನ, ಜನ್ನ ಅವ್ರದ್ದೆಲ್ಲ ಮಂಟಪಗಳು ಸಹ ಇದ್ದಾವೆ. ಮತ್ತು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಸಹ ಐತೆ ಇಲ್ಲಿ. ಇಮ್ಮಡಿ ಪುಲಿಕೇಶಿದು ಸ್ಟ್ಯಾಚು ಅದು ಇದೆ ಇಲ್ಲಿ. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಇಲ್ಲಿ.
ಗೇಮ್ ಎಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ನಾವು ಮಾಡಿದ್ದೆ ರ್ಯಾಂಪ್ ವಾಕ್. ಎಲ್ಲರೂ ರ್ಯಾಂಪ್ ವಾಕ್ ಬಂದರು. ರ್ಯಾಂಪ್ ವಾಕ್ ಮುಗಿಸ್ಕೊಂಡು ಡಿನ್ನರ್ ಕಡೆ ಬಂದ್ವಿ. ಡಿನ್ನರಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಹ ಇರುತ್ತೆ. ಯಾವ್ದು ಬೇಕಿದ್ರೂ ಹಾಕಿಸ್ಕೊಂಡು ತಿನ್ಬೋದು. ಸೊ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.